ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕೊಯಲ್ ಎಗ್ನ ಹೇಗೆ ಮನೆಯಲ್ಲಿ ಬಾಯ್ಲ್ ಮಾಡ್ಬೋದು, ಅದನ್ನು ಎಷ್ಟು ನಿಮಿಷ ಬಾಯ್ಲ್ ಮಾಡಬೇಕು, ಹೇಗೆ ಅದನ್ನು ಯಾವ ಪ್ರೊಸೀಜರ್ನ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ ಸ್ಟೆಪ್ಸು. ಸೊ ಮೊದಲಿಗೆ ನಾನು 4 ಎಗ್ಗನ್ನ ತೊಗೊಂಡಿದ್ದೀನಿ. ಎಗ್ಗನ್ನ ಒಂದು ಚಿಕ್ಕದಾದ ಒಂದು ಪಾತ್ರೆಗೆ ಕೋಲ್ಡ್ ಇರೋವಂತಹ ನೀರನ್ನು ಹಾಕಿ, ಅಂದರೆ ತಣ್ಣ ನೀರು. ಬಿಸಿಯಾದ ನಂತರ ನಾವೇನಾದರೂ ಎಗ್ಗನ್ನ ಹಾಕಿದರೆ ಬೇಗ ಅದು ಒಡೆಯುತ್ತೆ. ಅದಕ್ಕೆ ಮುಂಚೆನೇ ತಣ್ಣಗಿರುವಂಥ ನೀರಿಗೆ ಹಾಕಿಬಿಟ್ಟು ನಾವು ಬೇಯಿಸೋಕೆ ಇಡಬೇಕು. ಅದಕ್ಕೆ ನಾನು ಸ್ವಲ್ಪ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಸಾಲ್ಟನ್ನು ಹಾಕೋದ್ರಿಂದ ಎಗ್ಗು ಬೇಗ ಬಾಯ್ಲ್ ಆಗ್ತದೆ. ಸೊ ನಂತರ ನಾನು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಸೊ ಬೆಂದ ನಂತರ ನಾನು ಅದನ್ನು ಒಂದು ನಿಮಿಷ ತಣ್ಣಗಾಕಿಡ್ತೀನಿ. ತಣ್ಣಗಾದ ನಂತರ ಅದಕ್ಕೆ ಬಿಸಿ ನೀರನ್ನು ಚೆಲ್ಲಿ ಅದಕ್ಕೆ ತಣ್ಣ ಇರುವಂಥ ನೀರನ್ನು ಹಾಕಿ ಒಂದೆರಡು ನಿಮಿಷ ಬಿಡ್ತೀನಿ. ಬಿಡೋ ನಂತರ ಅದರದ್ದು ಸಿಪ್ಪೆ ಎಲ್ಲ ಔಟರ್ ಲೇಯರ್ನ ತೆಗಿಯೋಕ್ಕೆ ಈಸಿಯಾಗಿ ಬರುತ್ತೆ. ಏನಕ್ಕೆ ಅಂದರೆ ಎಗ್ಗನ್ನ ಬಿಸಿಯಲ್ಲಿ ಬಿಚ್ಚಿದ್ರೆ ಅದರದ್ದೆಲ್ಲ ಫುಲ್ ಲೇಯರ್ ಬಂದುಬಿಡುತ್ತೆ. ತಣ್ಣಗಾದ ನಂತರ ಬಿಚ್ಚಿದ್ರೆ ನೀಟಾಗಿ ಎಗ್ಗನ್ನ ಸಿಪ್ಪೆ ತೆಗಿಬೋದು. ಸೊ ನೋಡಿ, ಈ ಥರ ಎಗ್ ಬಾಯ್ಲ್ ಆಗಿದೆ, ತುಂಬ ಪರ್ಫೆಕ್ಟಾಗಿ ಬಾಯ್ಲ್ ಆಗಿದೆ. ನೀವು ಒಮ್ಮೆ ಮನೆಯಲ್ಲಿ ಏನಾದರೂ ಎಗ್ ತಂದಿದ್ರೆ ಕೊಯಲ್ದು ನೀವು ಟ್ರೈ ಮಾಡಿ. ಮತ್ತು ಈ ಟಿಪ್ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.